नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। विजयपुर शहर के एमएलए बसन्ना गौड़ा पाटिल का कहना, इस देश के प्रधानमंत्री नरेंद्र मोदी जी ने उन्होंने जो चाहा वो किया, भाव से राज्यों में बदलाव लाए। कर्नाटक में क्यों नहीं एक ही परिवार के लोग राजनीति नहीं कर सकते? देश के प्रधानमंत्री ने कहा था, मगर कर्नाटक में माजी मुख्यमंत्री सभी उनके घर के परिवार के लोग एक के बाद एक बीजेपी में राजनीति वही कर रहे हैं। बदलाव क्यों नहीं? क्या कर्नाटक को भूल गए नरेंद्र मोदी जी ने? क्या उनके वादे क्या बदल गए? सारे कर्नाटक में लोग यही बातें करते रहते हैं। इतना माजी मुख्यमंत्री बयान दे चुके हैं, बीजेपी में एक ही पक्ष में रहकर टूटा फूटा क्यों है? अगर ये बदलाव नहीं हो गया तो कर्नाटक में बीजेपी आना नामुमकिन है। बीजेपी के बाहर रहकर भी मुख्यमंत्री जैसे ही रखते हैं, इतना बहुत सारे पक्षियों के साथ लेते हैं टक्कर, इसलिए कहते हैं उनको रियल हिंदू टाइगर। आखिर कर्नाटक में आते दिनों में बीजेपी चुनाव में जीत के आना नामुमकिन की बात हो गई। एक ही पक्ष में बीजेपी में रहकर कहीं पार्टी आप बन चुके हैं, बीजेपी पक्ष को ही गिराना सोच रख चुके हैं। ऐसा हो गया तो आते दिनों में कर्नाटक में बीजेपी की हार हो जाएगी। ऐसे कई बातें शहर के एमएलए यत्नाल जी, कर्नाटक पर नरेंद्र मोदी जी, अमित शाह जी, ऐसे बहुत सारे नामी नेता शायद कर्नाटक को भूल गए। अच्छे लीडर ही अगर बीजेपी से चले गए तो कर्नाटक में बीजेपी कैसे मुमकिन हो जाएगा? जीत में क्या कहते हैं एमएलए बसन्ना गौड़ा पाटिल? वक्त रहते ही सुधर जाओ, नहीं तो इसका अंजाम भुगतना पड़ेगा। ಈಗ ನೋಡ್ರಿ ಸರ್ 2,000 ಸ್ವಾಮಿಗಳನ್ನ ಕೂಡಿಸಿರ್ತಾರೆ. ಅದ್ರಾಗ ಚಿಕ್ಕಪೇಟೆ ಸ್ವಾಮಿಗಳತ್ತ ಒಂದು ಸ್ಪೆಷಲ್ ಒಂದು ಕ್ಯಾಟಗರಿ ಐತಿ. ಅವತ್ತೇ ಅವ್ರಿಗೆ ಚಿಕ್ಕಪೇಟೆ ಅಂತ ಒಂದು ದೊಡ್ಡ ಮಾರ್ಕೆಟ್ ಐತಿ ಬೆಂಗಳೂರಿನಾಗ. ಅಲ್ಲಿ ಕ್ಯಾಮಿ ತಂದು ಹಾಕಿ ಅವ್ರು ಕುಂಡ್ರಿಸ್ಬಿಟ್ಟಿರ್ತಾರೆ. ಯಡಿಯೂರಪ್ಪರಿಗೆ ಕೈ ಹತ್ತಿದ್ರು ಹುಷಾರ್, ವಿಜಯೇಂದ್ರ ಕೈ ಹತ್ತಿದ್ರು ಹುಷಾರ್, ಇಡೀ ನಾವೆಲ್ಲ ಮಠಾಧೀಶರು ನಿಮ್ಮನ್ನ ಬಿ ಜೆ ಪಿ ಸರ್ವನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ವಾಮಿಗಳ ಕೆಲಸ ಇದು ಸರ್ವನಾಶ. ಹೈಕಮಾಂಡ್ ಬಗ್ಗೆ ಸರ್ ಅಷ್ಟು ವೀಕ್ ಇದೆನಾ ಸರ್? ಹೈಕಮಾಂಡ್ ವೀಕ್ ಇದೆನಾ ಅಂತೀರಾ ಸರ್? ಮತ್ತು ಇದು ನೋಡಿದ್ರೆ ಹೈಕಮಾಂಡ್ಗೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಜನರ ಭಾವನೆನೇ ಗುರುತು. ಇವರು ಇಂಟೆಲಿಜೆನ್ಸರ್ ಏನು ಮಾಡ್ಲಿಕ್ಕತ್ತದ ಏನೂ ಉಳಿದಿಲ್ಲ ರೀ. ಈಗ ಬಿ ಜೆ ಪಿ ಒಳಗೆ ವಿಜೇಂದ್ರನ ತೆಗೆದು ಹಿಂದುತ್ವ ಅಭಿವೃದ್ಧಿ ವಿಚಾರಧಾರೆಯರು ಯಾರೇ ರಾಜ್ಯ ಅಧ್ಯಕ್ಷರಾಗಿ ನೇತೃತ್ವ ಕೊಟ್ಟರೆ ಬಿ ಜೆ ಪಿ ಬರ್ತದೆ. ಇದೇ ಯಡಿಯೂರಪ್ಪ, ಇದೇ ವಿಜೇಂದ್ರ, ಇನ್ನು ಮತ್ತೆ ಮನೆಯಾಗ 3 ಮಕ್ಕಳು ತಯಾರಾಗ್ಯಾರ. ಈಗ ನಾಳೆ ನವಂಬರ್ಗೆ ಒಂದು ರಿನ್ಯೂವಲ್ ಆಯ್ತಂದ್ರೆ ಒಬ್ಬ ರಾಘವೇಂದ್ರನ ಮಗ ಕರ್ನಾಟಕ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ. ಈ ಮಹಿಳೆಯದ ಪ್ರಯತ್ನ ಮಾಡ್ಯಾರ. ಅದು ಇಲ್ಲಿ ಸಿಗಲಾರ್ದ ಕಾಲ ವೀರಶೈವ ಮಹಾಸಭಾದ್ದು ಮಹಿಳಾ ಘಟಕದ ಅಧ್ಯಕ್ಷ ಯಾರು ಉಮಾ. ಈ ರೀತಿ ಇವ್ರು ಏನು ಮಾಡ್ಲಕತ್ತಾರಲ್ಲ, ಒಂದು ಕುಟುಂಬಕ್ಕೆ ಏನು ರೀ ಇವ್ರು ಏನು ಮಾಡ್ಯಾರ? ಏನು ಕಾಂಟ್ರಿಬ್ಯೂಷನ್ ಐತ್ರಿ? ನೀವು ಹೋಗಿದ್ದೆ ಭ್ರಷ್ಟಾಚಾರ ಆರೋಪ ಮ್ಯಾಗ. ಅವರು ವಿಶ್ವನಾಥವ್ರು ಹೇಳ್ಯಾರಲ್ಲ, ಎಂಥ ಗಂಭೀರ ಆರೋಪ ಮಾಡ್ಯಾರ. ಮಾನ ಮರ್ಯಾದೆ ಇದ್ದವರು. ಇದು ಒಂದೇ ಅಲ್ಲ, ಭಾಳ ಆರೋಪಗಳದು. ಅವಶ್ಯಕತೆ ಇರಲಿಲ್ಲ ಕಾರ್ಯಕ್ರಮ ಅಂತ ಹೇಳಿದಾರೆ ಹೇಳ್ಯಾರ. ಒಬ್ಬ ಸೀನಿಯರ್ ಲೀಡ್ರ್ ಅಲ್ಲ ನಮ್ಮ ವಿಶ್ವನಾಥ್ ಆದರು. ಕರ್ನಾಟಕದ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು, ಒಂದು ದೊಡ್ಡ ಸಮುದಾಯದ ಒಬ್ಬ ನಾಯಕರು. ಅವ್ರು ಹೇಳ್ಯಾರ. ಇದನ್ನೆಲ್ಲ ತಿಳ್ಕೊಬೇಕು. ಮತ್ತು ಕೇಂದ್ರದವರು ಸ್ವಲ್ಪ ಅರ್ಥಕೋಬೇಕು. ಇಂಥ ಗಂಭೀರ ಪ್ರಕರಣ ಇದ್ದಾಗ ನಾವು ಬರಬಾರ್ದು. ಮೋದಿಯವ್ರು ಏನು ಹೇಳ್ತಾರೆ? ವಂಶವಾದ ಬೇಡ, ಕುಟುಂಬ ರಾಜಕಾರಣ ನಮ್ಮಲ್ಲಿ ಇಲ್ಲ, ಭ್ರಷ್ಟಾಚಾರ ನಾವು ಸಹನ ಮಾಡೋದಿಲ್ಲ. ಇದೇನು ನಡೆದಿದೆ ಕರ್ನಾಟಕ ಬಿ ಜೆ ಪಿಗೇನು ಬೇರೆ ಆರ್ಟಿಕಲ್ 370 ಕಾಶ್ಮೀರ ತೆಗೆದು ಕರ್ನಾಟಕ ಹಾಕ್ಯಾರ ಬಿ ಜೆ ಪಿ ಒಳಗೆ ಏನಾರ? ಅದನ್ನೇ ನಾನು ಕೇಳಕತ್ತೇನಲ್ರಿ. ಮೋದಿಯವರು ಇಡೀ ದೇಶದ ಜನರಿಗೆ ಏನು ಹೇಳ್ತಾರೆ? ಕುಟುಂಬ ರಾಜಕಾರಣ ಎಲ್ಲ ಮುಗಿಸಿದ್ರು ಅವರು. ಉತ್ತರ ಪ್ರದೇಶ ಮುಲಾಯಂ ಸಿಂಗ್ ಯಾದವ್ನ ಮಗನ ಮುಗಿಸಿದ್ರ, ಲಾಲೂ ಪ್ರಸಾದ್ ಯಾದವ್ನ ಮುಗಿಸಿದ್ರ, ಮಮತಾ ಬ್ಯಾನರ್ಜಿನ ಮುಗಿಸಿದ್ರ, ತಮಿಳುನಾಡದಾಗ DMK ಅದು ಅವರಂತರ DMK ಅಂತ ಎಷ್ಟು ಅಯೋಗ್ಯರು. ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ, ಏಡ್ಸ್ ಇದ್ದಂಗೆ, ಅದೊಂದು ಕುಷ್ಠರೋಗ ಇದ್ದಂಗೆ ಅಂಥದ್ದನ್ನು ಧರ್ಮ ನಮ್ಮ ಸನಾತನ ಧರ್ಮ ಮುಗಿಸ್ತು. ಇದು ಕರ್ನಾಟಕದಾಗ ಯಾಕೆ ಮುಗಿಸಲಾಗ್ಯಾರ ಮೋದಿಯವರು? ಈ ಭ್ರಷ್ಟ ಕುಟುಂಬವನ್ನು ಮುಕ್ತ ಮಾಡಿದ್ರೆ ಬಿ ಜೆ ಪಿ 350 ಬರ್ತಾವೆ. ಅದರ ಮಾಡಲಾಗ ಎಂದು ಪುಣ್ಯಾತ್ಮ ಯಡಿಯೂರಪ್ಪ 120 ಅಂದಾನ ರೀ. ಆಪರೇಷನ್ ಕಮಲ ಮಾಡೋದು, 30-40 ಕೋಟಿ ಕೊಡೋದು, ಬೈ ಎಲೆಕ್ಷನ್ ಮಾಡೋದು. ಈಗ ಮನೆ ಆಯ್ತಲ್ಲ ಬಾಗಲಕೋಟೆ ದಾವಣಗೆರೆ, ಅದೇನು ಜನರ ತೀರ್ಪು ಅಲ್ಲ ಅದು. ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟೆನಾಗ ಹೇಳ್ರಿ ನೋಡೋಣ. ಜಾತಿ ಆಧಾರ ಮ್ಯಾಗ ರೊಕ್ಕ ಕೊಟ್ಟರು. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10,000, ಹಿಂದುಳಿದ ವರ್ಗದವ್ರು 5,000, ಸಾವಿರ ಅಂತ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋರೋದಾರೆ? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮ್ಯಾಗ ಯಾವ ಸಿದ್ದರಾಮಯ್ಯಗೂ ಹಾಕೋದಿಲ್ಲ, DK ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ MLA ಆಗ್ತಾರೆ, ಅವ್ರು MP ಆಗ್ತಾರೆ ಸಾಬ್ರು. ಅವಾಗ ಇಸ್ಲಾಂ ರಾಷ್ಟ್ರ ಮಾಡೋದಕ್ಕೂ ಬಿಟ್ಟರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು ಪಾಪ ಅಲ್ಪಸಂಖ್ಯಾತರಿಗೆ.
ಲಿಂಗಾಯತ್ರಿಗೆ 10,000 ಕೊಟ್ಟಾರಿ. ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಹಂಚಾರ. 300 ಬೂತ್ ಎಷ್ಟಾಯ್ತು ಲೆಕ್ಕ ಹಾಕ್ರಿ, 75 ಕೋಟಿ ಇಲ್ಲೇ ಆಯಿತು. ಬೈ ಎಲೆಕ್ಷನ್ನಲ್ಲಿ ರಾಜ್ಯಾಧ್ಯಕ್ಷರ ವೈಫಲ್ಯ ಪೂರ್ಣ ಎಲ್ಲ ಇಲೆಕ್ಷನ್ ಕೊಡ್ರಿ. 25 ಲೋಕಸಭಾದ 17ಕ್ಕೆ ಬರ್ಲಕ್ಕೆ ಕಾರಣ ಏನು? ಕೊಪ್ಪಳದಲ್ಲಿ ವ್ಯವಹಾರ ಮಾಡ್ಕೊಂಡ, ಚಾಮರಾಜನಗರದಲ್ಲಿ ವ್ಯವಹಾರ ಮಾಡ್ಕೊಂಡ, ಕಲಬುರಗಿಯಲ್ಲಿ ವ್ಯವಹಾರ ಮಾಡ್ಕೊಂಡ, ರಾಯಚೂರದಲ್ಲಿ ವ್ಯವಹಾರ ಮಾಡ್ಕೊಂಡ, ಬೀದರ್ದಲ್ಲಿ ವ್ಯವಹಾರ ಮಾಡ್ಕೊಂಡ. ಖರ್ಗೆನ ವಿರುದ್ಧ ಮಾತಾಡೋ ದಮ್ಮೆಲ್ಲ ಇವರು ಅಪ್ಪ ಮಗ. ಅವ್ರ ಅಪ್ಪ ಮಗನ ವಿರುದ್ಧ ಈ ಅಪ್ಪ ಮಕ್ಕಳು ಮಾತಾಡೋದಿಲ್ಲ. ಅವ ಹೆಂಗತ್ತ ಖರೆ ಪ್ರಿಯಾಂಕಾ ಖರ್ಗೆ ಗುರ್ತತೇನೋ ರೀ, ವಿಜಯೇಂದ್ರ ಭಾಳ ಹಾರಾಡ ನಿಮ್ಮ ಅಪ್ಪನ ಪೋಕ್ಸೋ ತೆಗಿತೇನೋ. ನಾನು ಗಪ್ಪ ಇಲ್ಲ. ಸನ್ಮಾನ್ಯಕ್ಕೆ ಪ್ರಿಯಾಂಕಾ ಖರ್ಗೆಯವರು ಅದನ್ನು ಖಂಡಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ಮೊನ್ನೆ 2 ಇಲೆಕ್ಷನ್ ಸೋತ ಮ್ಯಾಗ ಸಿಹಿ ಹಂಚಿದ್ರು ಪಾರ್ಟಿ ಆಫೀಸ್. ಸ್ವಲ್ಪ ದುಃಖ, ನಮ್ಮ ಪಾರ್ಟಿ ಸೋತೈತಿ, ನಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅನ್ನುವಂಥ ವಿಷಾದಿಲ್ಲ. ಅದು ಏನು ಹೇಳ್ತಾರೆ ಸ್ಟೇಟ್ಮೆಂಟು, ನೀವು ಬಿಟ್ಟು ಅದು ಈ ಬೈ ಎಲೆಕ್ಷನ್ ತಲೆ ಕೆಡಿಸೋಬೇಡಿ. ನಮ್ಮ ತಂದೆ ಸಂಭ್ರಮೋತ್ಸವದ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ಮನಿ ಮಗ್ಗಲ್ಕಿನ ಮನ್ಯಾಗ ಗಂಡು ಹುಟ್ಟದ ಅಂದ್ರೆ ಇವ್ರು ಪೇಡೆ ಹಂಚವ್ರು. ಇವೆಲ್ಲ ಗೊಡ್ಡೆ ಅದಾವ. ಇಲ್ಲಿ ಹುಟ್ಟೋದು ಎಲ್ಲಿದೆ? ಮಗ್ಗಲು ಹುಟ್ಟದ ಆಸಾಮ್ ಅಂದ್ಕೊಂಡೆ ಪೇಡೆ ತಿನ್ನೋದು, ಪಶ್ಚಿಮ ಬಂಗಾಳ ಪೇಡೆ ತಿನ್ನೋದು, ಯಾವುದು ಪಾಂಡಿಚೇರಿ ಪೇಡೆ ತಿನ್ನೋದು, ಪುದುಚೇರಿ. ನೀವೇನು ತಿಳಕತ್ತೀರಿ ಇಲ್ಲಿ? खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।